ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಾನು ನಿಮ್ಮ ಸನಾತನ ಹಿಂದೂ. ಈ ವಿಡಿಯೋ ಮಾಡ್ತಿರೋ ಮೊದಲನೇ ಉದ್ದೇಶ ಬಂದುಬಿಟ್ಟು, ನಾನು ಯಾವಾಗಲೂ ಜೈ ಶ್ರೀರಾಮ್ ಅಂತ ಓಡಾಡ್ತಿದ್ರೆ ನಮ್ಮ ಹಿಂದೂ ಸಹೋದರರೇ ಸ್ವಲ್ಪ ಜನ ನನ್ನನ್ನು ಕ್ವಶನ್ ಮಾಡ್ತಿದ್ದಾರೆ. ಏನು ಯಾವಾಗಲೂ ಜೈ ಶ್ರೀರಾಮ್ ಅಂತ ಓಡಾಡ್ತೀಯ, ಹಿಂದುತ್ವ ಅಂತ ಹೇಳ್ಬಿಟ್ಟು ಓಡಾಡ್ತೀಯ ಅಂತ. ಅವ್ರು ಆ ಥರ ಕ್ವಶನ್ ಮಾಡಿದಾಗ ನನಗೆ ಅನ್ನಿಸ್ತಾ ಇದೆ, ತಪ್ಪು ಅವ್ರದ್ದಲ್ಲ, ನಮ್ಮದು. ಯಾಕಂದರೆ ನಮ್ಮ ಹಿಂದೂ ಯುವಕರಿಗಾಗಲಿ ನಮ್ಮ ಮಕ್ಕಳಿಗಾಗಲಿ ನಾವು ಯಾವಾಗಲೂ ನಮ್ಮ ಹಿಂದುತ್ವ ಬಗ್ಗೆ ಯಾರೂ ಹೇಳ್ಕೊಡಲ್ಲ ಮನೆಗಳಲ್ಲಿ. ಬೇರೆ ಧರ್ಮಗಳಿಗೆ ಹೋಲಿಸ್ಕೊಂಡ್ರೆ, ಉದಾಹರಣೆಗೆ ಒಂದು ಇಸ್ಲಾಂ ಧರ್ಮ ಆಗಿರ್ಬೋದು, ಅವ್ರ ಮಕ್ಕಳಿಗೆ ಡೈಲಿ ಕುರಾನ್ ಓದಿಸ್ತಾರೆ. ಮಸೀದಿಗೆ ಕರ್ಕೊಂಡೋಗಿ ಯಾವ ಥರ ನಮಾಜ್ ಮಾಡಬೇಕನ್ನೋದು ಹೇಳ್ಕೊಡ್ತಾರೆ. ಹಾಗೆ ಕ್ರಿಶ್ಚಿಯನ್ ಧರ್ಮವನ್ನು ನೋಡಿದ್ರೆ ಅವ್ರ ಮಕ್ಕಳಿಗೆ ಅವ್ರು ಪ್ರತಿದಿನ ಹೇಗೆ ಬೈಬಲ್ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಪ್ರತಿ ವಾರ ಚರ್ಚಿಗೆ ಕರ್ಕೊಂಡೋಗಿ ಅವ್ರ ಆಚಾರ ವಿಚಾರಗಳ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಯಾವತ್ತೂ ನಾವು ನಮ್ಮ ಮಕ್ಕಳಿಗೆ ಮಹಾಭಾರತ ಓದು, ರಾಮಾಯಣ ಓದು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಹೇಳಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆನೇ ನಾವು ಹೇಳ್ಕೊಡಲ್ಲ. ನಮ್ಮ ಹಿಂದೂ ಧರ್ಮದ ಮಹತ್ವವನ್ನೇ ನಾವು ತಿಳಿಸ್ಕೊಡಲ್ಲ. ಇನ್ನೇನು ಗೊತ್ತಾಗುತ್ತೆ ಅವರಿಗೆ? ನಮ್ಮ ಹಿಂದೂಗಳಲ್ಲೂ ಚೇಂಜಸ್ ಆಗಬೇಕು. ನಮ್ಮ ಮಕ್ಕಳಿಗೂ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಹೇಳ್ಕೊಡಬೇಕು. ನಮ್ಮ ಹಿಂದೂ ಧರ್ಮದ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ರಾಮಾಯಣ ಮಹಾಭಾರತ ಗ್ರಂಥಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ನಮ್ಮ ಮಕ್ಕಳಿಗೆ ಪ್ರತಿದಿನ ಓದಿಸ್ಬೇಕು. ನಾವೇನು ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಜೊತೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ನಮ್ಮ ಹಿಂದೂ ಧರ್ಮದ ಮಹತ್ವವನ್ನು ಅವ್ರಿಗೆ ತಿಳಿಸ್ಕೊಟ್ಟಾಗ ಮಾತ್ರ ಮುಂದೆ ಅವರು ಈ ಥರ ಕ್ವಶನ್ ಮಾಡದೇ ಇರ್ತಾರೆ. ಹಾಗೆ ನಮಗೊಂದು ನಂಬಿಕೆ ಏನಂದರೆ, ಎಲ್ಲಿ ನಾವು ಶ್ರೀರಾಮನ್ನ ನೆನೆಸ್ಕೊತೀವಿ ಅಲ್ಲಿ ಹನುಮಂತ ಇರ್ತಾನೆ ಅಂತ ಒಂದು ನಂಬಿಕೆ. ಅದಕ್ಕೆ ಜೈ ಶ್ರೀರಾಮ್ ಅಂತ ಇರ್ತೀವಿ. ಇದನ್ನು ನಾನೇ ಅಲ್ಲ, ನಮ್ಮ ಎಲ್ಲರೂ ಹಿಂದೂಗಳು ಅಭ್ಯಾಸ ಮಾಡ್ಕೋಬೇಕು. ಜೈ ಶ್ರೀರಾಮ್.